ದಿನವೇ ಆದಮೇಲೆ ನಾನು ನಮ್ಮ ಮನೆಯವರು ಇಬ್ಬರೇ ಶಾಪಿಂಗ್ ಬಂದಿದ್ದೀವಿ. ರಾಯನ ಸ್ಕೂಲಿಗೆ ಕಳಿಸ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವತ್ತು ನಮ್ಮ ಯಜಮಾನ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಶಾಪಿಂಗ್ ಅಂತೇಳಿ ಕರ್ಕೊಂಬಂದ್ಬಿಟ್ರಲ್ಲ, ಅದಕ್ಕೋಸ್ಕರ ಅವರು ತುಂಬ ಕಡೆ ಯಾವತ್ತೂ ಕರ್ಕೊಂಡು ಹೋಗಲ್ಲ. ಯಾವಾಗಲಾದರೂ ಫ್ರೀ ಇದ್ದಾಗ ಮಾತ್ರ. ರಾಯನ್ ಬಂದರೆ ಅಂತೂ ಏನು ಸೆಲೆಕ್ಟ್ ಮಾಡೋಕ್ಕೂ ಬಿಡಲ್ಲ, ಶಾಪಿಂಗ್ ಮಾಡೋಕ್ಕಂತೂ ಬಿಡೋದೇ ಇಲ್ಲ. ಅವ್ನು ಹಿಂದ್ಗಡೆನೇ ಓಡಾಡ್ತಾ ಇರಬೇಕು. ಬಟ್ ಯಾಕಂದರೆ ಫ್ರೀಯಾಗಿ ಇಬ್ಬರು ಇದ್ದಾವಾಗ ಫ್ರೀಯಾಗಿ ಬಂದರೆ ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೊಬೋದಲ್ಲ. ಅವನಿದ್ರಂತೂ ತಲೆ ನೋವೇನು ಮಾಡೋಕ್ಕೆ ಬಿಡಲ್ಲ. ನನಗಿಲ್ಲಿ ಟಾಪ್ಸ್ ಚೆನ್ನಾಗಿರುತ್ತೆ ಜುಡಿಯೋದಲ್ಲಿ ಅಂತೇಳಿ ತುಂಬಾ ಇಷ್ಟ ಆಗುತ್ತೆ. ಇನ್ನು ಕಲರ್ಸ್ ಇರುತ್ತೆ, ಬಟ್ ಇಲ್ಲಿ ಏನಂದರೆ ಮತ್ತೆ ಅದನ್ನು ತಗೊಂಡು ಹೋಗಿ ಅದಕ್ಕೆ ಪ್ಯಾಂಟು ವೇಲ್ ಸಿಗಲ್ಲ, ಅದೇ ಕಷ್ಟ ಬಂದಿರೋದು. ಸರಿ ಆಯಿತು, ಒಂದು 5 ಟಾಪ್ ತಗೊಂಡು ಅದಾದಮೇಲೆ ರಾಯನಿಗೋಸ್ಕರ ಒಂದೆರಡು ಟೀ ಶರ್ಟ್ ಥರ ಇರೋದು ಯಾವುದನ್ನ ತಗೊಳ್ಳೋಣ ಅಂತ ಎಷ್ಟು ಹುಡುಕಿದ್ದೀವೋ ಜುಡಿಯೋ ಪೂರ್ತಿ. ಬಟ್ ಅವ್ನ ಸೈಜ್ಗೆ ಆಗೋದು ಯಾವುದೂ ಇಲ್ಲ. ಇಲ್ಲಿ ಕಿಡ್ಸ್ಗಂತೂ ಜಾಸ್ತಿ ಬಟ್ಟೆಗಳ ಕಲೆಕ್ಷನ್ನೇ ಇಲ್ಲ. ಸರಿ ಹೋಗಲಿ, ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತೇಳಿ ಮತ್ತು ಅಲ್ಲೇ ಸುತ್ತಾಡಿಕೊಂಡು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಬೇಕಾಗಿರೋ ಬಟ್ಟೆಗಳು ತಗೊಂಡು, ಇನ್ನು ನನಗಂತೂ ಎಷ್ಟು ಸ್ಲಿಪ್ಪರ್ ತಗೊಂಡು ಹೋದರೂ ಬಾಳಿಕೆನೇ ಬರೋಲ್ಲ. ಕಿತ್ತು ಹಾಕ್ತಾ ಇರ್ತೀನಿ, ಇಲ್ಲಾಂದರೆ ಏನಾದರೂ ಒಂದು ಆಗಿಬಿಡುತ್ತೆ. ಇನ್ನು ಸ್ಲಿಪ್ಪರ್ಸ್ ಕೂಡ ತಗೊಳ್ಳೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಕಲೆಕ್ಷನ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ, ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ನಮ್ಮ ಮನೆಯವ್ರು ಫಸ್ಟ್ ಅವ್ರಿಗೇನಾದರೂ ತೊಗೊಬೇಕಂದ್ರೆ ಬ್ಲ್ಯಾಕ್ ಕಲರ್ ಎತ್ಕೊಂಡ್ಬಿಡ್ತಾರೆ. ನನಗೆ ಬ್ಲ್ಯಾಕ್ ಅಂದರೆ ಇಷ್ಟನೇ ಆಗಲ್ಲ. ಬ್ಲ್ಯಾಕ್ ಬೇಡ ಅಂತೇಳಿ ಸುಮಾರು ಒಂದು 50 ಜೊತೆ ತೋರಿಸಿದ್ದೀನಿ, ಅವ್ರಿಗೊಂದು ಇಷ್ಟ ಆಗಿಲ್ಲ. ಬ್ಲ್ಯಾಕಲ್ಲಿ ಯಾವ್ದು ಬೇಕಾದರೂ ತೋರಿಸಿ ಇಷ್ಟ ಆಗಿಬಿಡುತ್ತೆ. ಕಬ್ಜಿ ಈ ಪ್ಯಾಂಟ್ ಚೆನ್ನಾಗಿತ್ತು ನೋಡು. ಈ ಪ್ಯಾಂಟು ವೈಟ್ ಪ್ಯಾಂಟ್, ವೈಟ್ ಆ್ಯಂಡ್ ವೈಟ್ ನೋಡಿದ್ದು ಚೆನ್ನಾಗಿರ್ತೈತೆ ನಿನಗೆ. ಹಾಂ ರೀ, ನೋಡಿದ್ದು ಚೆನ್ನಾಗಿರ್ತೈತೆ. ಬ್ಲಾಕ್ ಐತೆ, ಪ್ಯಾಂಟ್ ಇಲ್ಲಲ್ಲ. ಮತ್ತು ಎತ್ಕೊ. ಇನ್ನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮಾಲ್ಗೆ ಬಂದ್ವಿ. ಮಾಲಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ. ಬೆಳಗ್ಗೆ ನಾಷ್ಟ ಮಾಡಿರೋದು, ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಅಂತೇಳಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಮಾಲ್ಗೆ ಕರ್ಕೊಂಡು ಬಂದರು. ಇನ್ನು ಇಲ್ಲಿ ಪಾಸ್ತಾ ಮತ್ತು ಮ್ಯಾಗಿ ನೂಡಲ್ಸು ಅದನ್ನೆಲ್ಲ ನೋಡ್ತಾಯಿದ್ರೆ ಮನೇಲಿ ಮಾಡಲ್ಲಲ್ಲ, ಸುಮ್ಮನೆ ಯಾಕೆ ತಗೊಂಡು ಹೋಗೋದು ಅನ್ನಿಸ್ತು. ಇನ್ನಿಲ್ಲಿ ಚಿಕ್ಕದಾಗಿ ಎಷ್ಟು ನೀಟಾಗಿದೆ ಗೊತ್ತಾ, ಈ ಪಾತ್ರೆಗಳು ಚಿಕ್ಕದಾಗಿದೆ. ತಗೊಳ್ಳೋಣ ಅಂತ ಹೇಳಿದ್ರೆ ಇನ್ನು ಗಾಡಿಯಲ್ಲಿ ಬೇರೆ ಬಂದಿರೋದು, ಇದನ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಸರಿ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ಪಾತ್ರೆ ಎಲ್ಲ ತೊಗೊಬೇಕಂದ್ರೆ. ಮನೆಯೆಲ್ಲ ಕಟ್ಟಿದರೆ ಮನೆಗೋಸ್ಕರ ಬೇಕಾದರೆ ಇದನ್ನೆಲ್ಲ ತೊಗೊಬೋದು. ಇವಾಗ ಸುಮ್ಮನೆ ತೊಗೊಂಡೋಗಿ ತುಂಬಿಸ್ಕೊಳೋದು ಬೇಡ ಅಂತೇಳಿ ಹಾಗೆ ಬಂದುಬಿಟ್ವಿ. ನೋಡೋಕ್ಕಂತೂ ಕಾಸು ಕೊಡೋಷ್ಟೇನಿಲ್ಲಲ್ಲ, ಸೊ ಅದಕ್ಕೋಸ್ಕರ ನೋಡ್ತಾಯಿದ್ದೀನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಮಣ್ಣಲ್ಲಿ ಮಾಡಿರೋ ಮಡಿಕೆ ಕೂಡ ಇಲ್ಲಿ ಸಿಗುತ್ತೆ, ಅದು ಒಂಥರ ಚೆನ್ನಾಗಿತ್ತು. ಇನ್ನು ಯಾಕೆ ಸುಮ್ಮನೆ ಹಳ್ಳಿಗಳ ಕಡೆನೇ ಸಿಗುತ್ತಲ್ಲ ಅಂತೇಳಿ ಇನ್ನು ಅದನ್ನೆಲ್ಲ ನೋಡೋಕ್ಕೆ ಹೋಗಬೇಡ ಅಂತೇಳಿ ನಮ್ಮ ಮನೆಯವ್ರು ಫಸ್ಟೇ ವಾರ್ನಿಂಗ್ ಮಾಡಿದ್ದಾರೆ, ನೀನು ಸಿಕ್ಕಿದ್ದೆಲ್ಲ ತೊಗೊಳಕ್ಕೆ ಹೋಗಬೇಡ ಅಂತೇಳಿ. ಇನ್ನು ಇಲ್ಲಿ ಬ್ರಾಸ್ ಐಟಮ್ಸ್ ಇದ್ವು, ಅದು ಕೂಡ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಾ ಇದ್ರೇ ಎಷ್ಟು ಅಂತ ಇದನ್ನೆಲ್ಲ ತೊಗೊಂಡು ಹೋಗ್ಬಿಡ್ಬೇಕು ಅನಿಸುತ್ತೆ. ಬಟ್ ಮನೆಯಲ್ಲಿರೋವೆಲ್ಲ ಏನು ಮಾಡೋದು, ಮತ್ತು ಅವು ವೇಸ್ಟ್ ಆಗಿಬಿಡುತ್ತಲ್ಲ ಅಂತೇಳಿ ಇಲ್ಲಿ ನೆಕ್ಸ್ಟ್ ಇನ್ನು ಯಾವುದಾದ್ರೂ ಬೆಳ್ಳಿ ಐಟಮ್ ತೊಗೊಳೋಣ. ಇದೆಲ್ಲ ಸುಮ್ಮನೆ ಬೇಡ, ಇದೆಲ್ಲ ಆಲ್ರೆಡಿ ಒಂದು 3-4 ಐಟಮ್ಸ್ ಇದ್ದಾವೆ. ಇನ್ನು ದೀಪ ಸ್ತಂಭಗಳಂತೂ ಸಖತ್ತಾಗಿದ್ದಾವೆ ಡಿಸೈನ್ಸಲ್ಲಿ, ಚಿಕ್ಕದ್ರಿಂದ ದೊಡ್ಡದ್ವರೆಗೂ ಇಷ್ಟ ಆಗುತ್ತೆ. ಬಟ್ ಯಾಕಂದರೆ ಮನೇಲಿ ಇದೆಯಲ್ಲ, ಸುಮ್ಮನೆ ಯಾಕೆ ಬೇಡ ಅಂತೇಳಿ ಸುಮ್ಮನೆ ಆಗಿಬಿಡ್ತೀವಿ. ಇನ್ನು ಇಲ್ಲಿ ಗ್ಲಾಸಲ್ಲಿ ನವಿಲ್ ಥರ ಮಾಡಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನು ಈ ಲಾಫಿಂಗ್ ಬುದ್ಧ ಅಂತೂ ನಿಜವಾಗಿ ನೋಡ್ತಾಯಿದ್ರೆ ಎಷ್ಟು ಕ್ಯೂಟಾಗಿ ಅನ್ನಿಸ್ತೈತೆ ಅಂದರೆ ನನಗೆ ಸ್ವಲ್ಪ ತಲೆ ನಿಂತ್ಕೊಂಡೇ ಇದ್ದೋಗ್ಬಿಟ್ಟೆ. ಬಟ್ ರೇಟ್ ನೋಡಿದ್ರೆ 550 ಮೇಲೆ ಇದೆ ಒಂದು, ಅಷ್ಟು ವರ್ತಿದೆಯಾ ಇದು ಅಂತ ಅನಿಸ್ಬಿಡ್ತು. ಇನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಮಕ್ಕಳು ಕೂಗಿತಾರೆ ಅಂತೇಳಿ ಸುಮ್ಮನೆ ಆಗಿ ಬಂದೆ. ಇನ್ನು ಇಲ್ಲಿ ಕ್ಯೂಟಾಗಿ ಚಿಕ್ಕದಾಗಿ ಆನೆಗಳು ಮಾಡಿಟ್ಟಿದ್ದಾರೆ, ಇದು ವುಡ್ ಐಟಮ್ಮು ಅನಿಸುತ್ತೆ. ಇದು ಕೂಡ ಅಷ್ಟೇ ಸುಮಾರು ಒಂದು 2000 3000ವರೆಗೂ ಇದೆ ರೇಟುಗಳೆಲ್ಲನೂ. ನೋಡೋಕ್ಕಾಗತ್ತೆ ಅಷ್ಟೇ, ಬಟ್ ಇದನ್ನೆಲ್ಲನೂ ತಗೊಂಡೋಗ್ಬೇಕಂದ್ರೆ ಸ್ವಂತ ಮನೆ ಇರಬೇಕು, ಚೆನ್ನಾಗಿ ಮನೆಯೆಲ್ಲ ಕಟ್ಟಿದಾದಮೇಲೆ ಈ ಥರ ಇರೋದೆಲ್ಲ ತಗೊಂಡೋಗಿಡಬೇಕು ಅಂತ ಆವಾಗ ಅನಿಸುತ್ತೆ. ಇವಾಗ ಸುಮ್ಮನೆ ಬೇಡ ಯಾಕಿದೆಲ್ಲ ಅಂತ ಅನಿಸ್ಬಿಡುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಇನ್ನೂ ಏನೇನೋ ಇದ್ದಾವೆ, ಡ್ರೈ ಫ್ರೂಟ್ಸು ಮತ್ತು ಪಲಾವ್ಗೆ ಹಾಕೋ ಐಟಮ್ಸು. ಇದು ಏನು ಇಟ್ಟಿದ್ದಾರೋ ಗೊತ್ತಿಲ್ಲ, ಸ್ಟೋನ್ ಅನ್ಕೊತೀನಿ ಅದು. ಇನ್ನು ನೆಕ್ಸ್ಟು ನಮ್ಮ ಮನೆಯವ್ರು ಏನೋ ಹುಡುಕ್ಲಾಡ್ತಾ ಇದ್ದಾರೆ, ಬಟ್ ಏನಂತ ಗೊತ್ತಿಲ್ಲ.
ನೆಕ್ಸ್ಟು ಅಲ್ಲಿಂದ ಇಲ್ಲಿ ನಾವು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಅದರಲ್ಲಿ ನಮ್ಮ ಮನೆಯವರು ಒಂದು ಪಿಜ್ಜಾ ಮನೆಯಲ್ಲೇ ಮಾಡೋಣ ಅಂತೇಳಿ ಪಿಜ್ಜಾ ಬೇಸ್ ತಗೊಂಡ್ರು. ಇನ್ನು ಈ ಸೀತಾಫಲಕಾಯಿ ನಮ್ಮೂರಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ, ಬಟ್ ಇಲ್ಲಿ ಎಷ್ಟು ಗೊತ್ತಾ 350 ಸಮಥಿಂಗ್ ಹಾಕಿದ್ದಾರೆ. ಇನ್ನು ಮಾವಿನಕಾಯಿ ಬಂದು 150 ಹಾಕಿದ್ದಾರೆ. ಯಾಕೆ ಇಷ್ಟೊಂದು ರೇಟ್ಗಳು ಇಡ್ತಾರೆ ಇಲ್ಲೆಲ್ಲನೂ ಅಂತ ಗೊತ್ತಿಲ್ಲ. ಇನ್ನು ವಿಧವಾದ ಡ್ರೈ ಫ್ರೂಟ್ಸು ಮತ್ತು ತಿಂಡಿ ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಮನೇಲಿ ತಗೊಂಡೋಗಿಟ್ರೆ ನಮ್ಮ ರಾಯನಿಗೆ ಡೈಲಿ ಅದೇ ಕೆಲಸ, ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ. ಈ ಚಿಪ್ಸು ಮತ್ತು ಕುರ್ಕುರೆ ತಿಂಡಿ ಇದನ್ನು ತಿನ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಸೊ ಇದು ಯಾವುದು ಬೇಡ. ಇನ್ನು ಚಿಕ್ಕ ವಯಸ್ಸಲ್ಲಿ ನಾವು ತಿಂತಾಯಿದ್ದಿದ್ದು ಇಲ್ಲಿ ಚಕ್ಕಿ ಮತ್ತು ಎಳ್ಳು ಉಂಡೆಗಳು ಇನ್ನೂ ಏನೇನೋ ಚೆನ್ನಾಗಿದ್ದಾವೆ. ಬಟ್ ಇವೆಲ್ಲ ನಾನು ಇಷ್ಟು ಸೈಜಲ್ಲಿ ನೋಡೇ ಇಲ್ಲ. ಆ ಕಾಲದಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿ ಬರ್ತಾಯಿದ್ವು. ಇನ್ನು ನೆಕ್ಸ್ಟು ಇಲ್ಲಿ ಈ ಕಡೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ತರಕಾರಿಗಳು ತುಂಬಾ ಜಾಸ್ತಿ ಇದ್ದಾವೆ. ಬಟ್ ಇಲ್ಲಿ ಹೂವು ನೋಡಿದ ತಕ್ಷಣ ಶಾಕ್ ಆಗೋಯ್ತು. ನಮ್ಮ ಕಡೆ ಎಲ್ಲನೂ ಸುಮ್ಮನೆ ಸಿಗ್ತೈತೆ ಇಷ್ಟೊಂದು ಹೂವು ಎಲ್ಲನೂ. ಅಂದರೆ ಇವಾಗ ನಾವೆಲ್ಲದೂ ತೋಟ ಕಡೆ ಆ ಕಡೆ ಹೋದರೆ, ಬಟ್ ಇಲ್ಲಿ 150, 120, 200 ಆ ಥರ ಇಟ್ಟಿದ್ದಾರೆ. ಈ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿ ಹಾಗೆ ಫ್ರೀಝರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಏನಾದರೂ ತಗೊಳ್ಳೋಣ ಅಂತ ಹೇಳಿದ್ರೆ ಸಾಕು, ನಮ್ಮ ಮನೆಯವರು ಏನಕ್ಕೆ ಸುಮ್ಮನೆ ಊರಲ್ಲೆಲ್ಲ ಸಿಗುತ್ತಲ್ಲ ಇಲ್ಲೆಲ್ಲ ಯಾಕೆ ಸುಮ್ಮನೆ ತಗೊಳ್ಳೋದು ಅಂತೇಳಿ. ಬಟ್ ಏನಂದರೆ ನಾವು ನೋಡಿರಲ್ವಲ್ಲ ಆ ಥರ ಎಲ್ಲನೂ ಈ ಕಡೆ ಎಲ್ಲನೂ ಬರೋದಿಲ್ಲ. ಅವೆಲ್ಲ ತಗೊಳ್ಳೋಣ ಅಂದರೆ ನಮ್ಮ ಮನೆಯವ್ರು ಬಿಡೋದೇ ಇಲ್ಲ ಅಂತಾರೆ. ಇನ್ನು ಕುಂಬಳಕಾಯಿನಂತೂ ಕಟ್ ಮಾಡಿನೇ ಇಟ್ಬಿಟ್ಟಿದ್ದಾರೆ ಅವರು ಪೀಸಸ್ ಥರ. ಇನ್ನು ಅದಾದಮೇಲೆ ಇನ್ನೂ ಸುಮಾರು ತರಕಾರಿಗಳು ವಿಧ ತರಕಾರಿಗಳೆಲ್ಲ ಇಟ್ಟಿದ್ರು. ಮಾಡಬೇಕು ತಗೊಂಡೋಗಿ ಅನಿಸುತ್ತೆ. ಬಟ್ ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ಯಾರಪ್ಪ ಮಾಡೋರು. ನಮ್ಮ ಮನೆಯವ್ರಿಗಂತೂ ಸುಮ್ಮನೆ ತಗೊಂಡೋಗಿ ವೇಸ್ಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಏನಾದರೂ ಮಾಡಬೇಕು ಅಂದರೆ ಮಾತ್ರ ತಗೊಳ್ಳೋಣ ಅಂದರೆ. ಇನ್ನು ಇಲ್ಲಿ ಚಿಕ್ಕದಾಗಿ ಮೊಳಕೆ ಮಾಡಿ ಅದನ್ನು ಈ ಥರ ಬಾಕ್ಸಸಲ್ಲಿ ಹಾಕಿಟ್ಟಿದ್ದಾರೆ. ಅಂದರೆ ಕಾಳು ಮೊಳಕೆ ಬರೆಸಿ ಅದನ್ನು ಚಿಕ್ಕದಾಗಿ ಗಿಡಗಳ ಟೈಪಲ್ಲಿ ಅದನ್ನು ತಂದಿಟ್ಟಿರೋದಲ್ಲಿ. ಇನ್ನು ಇಲ್ಲಿ ಮೊಸರು, ತುಪ್ಪ, ಹಾಲು ಇದೆಲ್ಲ ಕಮ್ಮಿನೇ ಇಲ್ಲ, ಎಲ್ಲ ಜಾಸ್ತಿನೇ ಇದ್ದಾರೆ. ಇಲ್ಲೆಲ್ಲ ತಗೊಳಕ್ಕಂತೂ ಆಗಲ್ಲ. ಯಾಕಂದರೆ ಮತ್ತೆ ಇದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಏನೂ ತೊಗೊಂಡಿಲ್ಲ. ನನಗೇನಂದರೆ ಒಂದು 1/2 ಲೀಟ್ರ್ ಇಲ್ಲ 1 ಲೀಟ್ರ್ ಮೊಸರು ಬೇಕಾಗಿತ್ತು, ಗಟ್ಟಿಯಾಗಿರೋ ಮೊಸರು. ಬಟ್ ಇಲ್ಲೆಲ್ಲ ಅದನ್ನು ತಗೊಂಡೋಗಿ ಮತ್ತೆ ಅದನ್ನು ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗೋಗ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ನನಗಿಷ್ಟ ಆಗಿದ್ದೇನು ಗೊತ್ತಾ, ಈ ಜ್ಯೂಸ್ ಬಾಟ್ಲ್ಗಳು. ಇದು ಚೆನ್ನಾಗಿರುತ್ತೆ ಬಾಟಲ್ಸು. ನಮಗೆ ಮನೆಯಲ್ಲಿ ಇಟ್ಕೊಳ್ಬೇಕು ಅಂದರೆ ಏನಾದರೂ ವಾಸಲ್ಲಿ ಹೂವು ಗಿಡಗಳು ಆ ಥರ ಏನಾದರೂ ಬೆಳೆಸ್ಕೊಬೇಕಂದ್ರೆ ಇನ್ನು ಈ ಥರ ಜ್ಯೂಸ್ ಲಾಸ್ಟ್ ಟೈಮ್ ತಗೊಂಡೋಗಿರೋದು ಇನ್ನೂ ಸುಮಾರು ಜ್ಯೂಸ್ ಹಂಗೆ ಇದೆ. ನೆಕ್ಸ್ಟು ಅಲ್ಲಿಂದ ಮತ್ತೆ ಇಲ್ಲಿ ಶಾಪ್ ಮಾಡೋಣ ಅಂತೇಳಿ ಮತ್ತೆ ಟಾಪ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಡೈಲಿ ವಿಯರ್ಗೆ ಅಂತೇಳಿ ಇಲ್ಲಿ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪುಟ್ಟದಾಗಿ. ಅಂದರೆ 1-2 ಮಂತ್ ಬೇಬೀಸಿಗಿದು, ನ್ಯೂ ಬಾರ್ನ್ ಬೇಬೀಸ್ಗಾದರೆ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ನೋಡೋಕ್ಕಂತೂ. ಬಟ್ ತಗೊಳ್ಳೋಣ ಅಂದರೆ ಇವಾಗ ನಮ್ಮ ಮನೆಗಳಲ್ಲಿ ಯಾರ ಮನೆಗಳಲ್ಲಿ ಚಿಕ್ಕ ಪಾಪು ಇಲ್ಲ ಅಂತೇಳಿ ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ಬ್ಯಾಗು ಡಿಫ್ರೆಂಟಾಗಿತ್ತು ಅಂತ ನೋಡೋಕೆ ಬಂದೆ. ಸೂಪರಾಗಿತ್ತು ಬ್ಯಾಗಂತೂ. ಒಂದು ಬ್ಯಾಗ್ ಬಂದು 2000 ಮೇಲೆ ಇದೆ. ಬಟ್ ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಬ್ಯಾಗ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಬಟ್ ಇವಾಗ ಸುಮ್ಮನೆ ಸದ್ಯಕ್ಕೇನು ಬೇಡ, ನೆಕ್ಸ್ಟ್ ಯಾವಾಗಾದರೂ ಬಂದಾಗ ತಗೊಳ್ಳೋಣ ಅಂತೇಳಿ ಏನೋ ಒಂದು ಕನ್ವಿನ್ಸ್ ಮಾಡಿ ನಮ್ಮ ಮನೆಯವ್ರು ಕರ್ಕೊಂಡು ಹೊರಗಡೆ ಬಂದುಬಿಡ್ತಾರೆ ಯಾವಾಗ್ಲೂ. ಸದ್ಯ ಏನಾದರೂ ಒಂದು ಕೊಡಿಸ್ತಾರಲ್ಲ ಅನ್ನೋದೊಂದೇ ಖುಷಿ ನನಗೆ. ಯಾವಾಗಲೂ ಏನೋ ಬೇಜಾರು ಮಾಡ್ಕೊಂಡೇ ಕೊಡಿಸ್ತಾರಲ್ಲ, ಏನು ಕೊಡಿಸಿದ್ರೆ ಅದೇ ಸಾಕು ಅಂತ ಅಂದ್ಕೊಂಡು ನಾನು ಕಾಂಪ್ರಮೈಸ್ ಆಗಿಬಿಡ್ತೀನಿ. ಬಟ್ ಏನಂದರೆ ಆ ಬ್ಯಾಗ್ ತುಂಬ ಚೆನ್ನಾಗಿತ್ತು. ಬ್ಯಾಗ್ ಇಸ್ಕೊಂಡಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾಯಿತ್ತು ಅನ್ನಿಸ್ತು ಇವಾಗ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದವಾಗ ಇದ್ದರೆ ತಗೊಳ್ಳೋಣ ಅಂತ ಹೇಳಿ. ಇನ್ನು ಊಟ ಕೂಡ ಮಾಡಿಲ್ವಲ್ಲ, ನೆಕ್ಸ್ಟು ಊಟ ಮಾಡೋಣ ಅಂತೇಳಿ ಹೋಟ್ಲಿಗೆ ಹೋದ್ವಿ. ನಮ್ಮ ಮನೆಯವರು ಮುದ್ದೆನೂ ಮತ್ತು ಮಟನ್ ಸಾಂಬಾರು ಆರ್ಡ್ರ್ ಮಾಡಿದರು. ಇನ್ನು ಅವ್ರಿಗೆ ಪರೋಟ ಬೇಕು ಅಂತೇಳಿ ಪರೋಟ ತೊಗೊಂಡಿದ್ರು. ನಾನು ಮುದ್ದೆ ತಿಂದು ತುಂಬ ದಿನ ಆಯಿತು ಅಂತೇಳಿ ಮುದ್ದೆ ತೊಗೊಂಡೆ. ಸರಿ, ಇನ್ನು ಮುದ್ದೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೊರಡೋ ದಾರಿಯಲ್ಲಿ ಈ ಥರ ಯಾವಾಗಲೂ ಏನಾದರೂ ಒಂದು ಕಾಣಿಸುತ್ತೆ. ನವಿಲುಗಳು ತುಂಬಾ ಜಾಸ್ತಿ ಇದ್ದಾವೆ. ನೋಡಿಸ್ತೀನಿ ಬನ್ನಿ ಇಲ್ಲಿ. ಹಂಗೆ ನಡಿ ನೋಡಲ್ಲವೇ ಎಷ್ಟವೆ ಗೊತ್ತಾ, ಸರಿಗವೆ ನೋಡಿಲ್ಲಿ. ಅದ ನಿಲ್ಸು. ಅಯ್ಯೋ ಓಡ್ಬಿಟ್ಟು ಎಲ್ಲ ಆ ಸೌಂಡ್ ಕೇಳಿಸ್ಕೊಂಡ್ರೆ ಅಷ್ಟೇ. ಎಲ್ಲ ಐತೆ
ಉದ್ದದ್ದು ಕಾಣಿಸಿಲ್ಲ, ಇವು ಹೆಣ್ಣು ಮಾತ್ರ ಆ ಕಡೆ ಹೋಗ್ತಾವೆ ಮೇಯಕ್ಕೇನು. ನೀನು ಇಲ್ಲಿ ನೋಡಿದ್ರೆ ನೀನು ಅಲ್ಲಿ ನೋಡಿರೋ ತಾನೇ ಒಂದೇ. ನೋಡಲ್ಲಿ ಓತೈತೆ, ನೋಡಲ್ಲಿ ಎಲ್ಲಿ ಹೋಗ್ತೈತೆ ಸ್ಟ್ರೈಟು ನೋಡಲ್ಲಿ. ಹಾಂ ಹೌದು, ಅಲ್ಲಿ ಹೋಗ್ತೈತೆ. ಎಷ್ಟು ಉದ್ದ ಐತೆ ನೋಡ. ಓ ಅಷ್ಟು ದೂರ ಹೋಗಿ ವಿಡಿಯೋ ಮಾಡಕತ್ತೈತಾ. ಓಡ್ಬಿಡ್ತಾವೆ ಆಗ ಆ ಕಡೆ ಹೋಗ್ತಾರೆ ನೋಡಿ ಹೊಲ್ದಾಗ. ನಡಿ ಮುಂದಕ್ಕೆ ನಡಿ, ಗೊತ್ತಾಗ್ತೈತೆ ಅಲ್ಲಿ. ಗಾಡಿ ಸೌಂಡ್ ಕೇಳಿಸಿದ್ದೆ ತಡ ಅವೆಲ್ಲ ಇಳಿದ್ಬಿಟ್ಟು ಓಡಿಬಿಟ್ಟು ಸುಮಾರು ಒಂದು 4 ಗಂಟೆ ಆಗಿದೆ. ಇಷ್ಟೊತ್ತಿನಲ್ಲಿ ಅವು ತಣ್ಣಗೆ ಬಂದು ಬಂಡೆಕಲ್ಲ ಮೇಲೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದಾವೆ. ಇನ್ನು ನಾವು ಈ ರೋಡಲ್ಲಿ ಬಂದವಾಗೆಲ್ಲ ಸುಮಾರು ಕಡೆ ನಾವು ನೋಡ್ತೀವಿ, ಒಂದೇ ಕಡೆ ಅಂತಲ್ಲ, ಎಲ್ಲಿ ಬೇಕಾದರೂ ಹೊಲಗಳಲ್ಲಿ ಮತ್ತು ತೋಟಗಳಲ್ಲಿ ಈ ಥರ ಬಂಡೆಕಲ್ಲುಗಳ ಮೇಲೆ ಅಲ್ಲೆಲ್ಲ ಇರ್ತವೆ ನವಿಲುಗಳು. ಇನ್ನು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಕಡೆ ರೋಡಲ್ಲಿ ಬಂದರೆ. ಇನ್ನೇನು ಇವಾಗ ಅವಾಗ ಮಳೆ ಕೂಡ ಬರೋ ಥರ ಇದೆ. ಸೊ ಸ್ವಲ್ಪ ಬೇಗ ಮನೆಗೆ ಹೊರಟೋಗ್ಬಿಡೋಣ ಅಂತೇಳಿ ಬೇಗನೆ ಮನೆಗೆ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ಏನೇನು ತಗೊಂಡು ಬಂದಿದ್ದೀನಿ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.